ಏನ್ ಚಾಲೆಂಜ್ ಅಪ್ಪ ಅಂದ್ರೆ ಇವತ್ತ ಹೂ ನೌಸ್ ಬೆಟರ್ ಮೀ ಅಂತ ಹೇಳಿಕೆರೆ ಗೇಮ್ ಅಂತ ಬಂದಾಗ ಯಾವುದು ನೋಡಲ್ಲ ನಾವು. ನನ್ನ ಸೆಕೆಂಡ್ PUC ಯಾವ ಕಾಲೇಜಲ್ಲಿ ಕಂಪ್ಲೀಟ್ ಆಗ್ಯಾವ? ನಾನು ಸೈಕಲ್ ಓಡಿಸೋದು ಕಲ್ತಿದ್ದು ಯಾವಾಗ? ನನ್ನ 10th ರಿಸಲ್ಟ್ ಎಷ್ಟು? ನಾನು ಇಷ್ಟಪಡೋ ಸ್ಪೋರ್ಟ್ಸ್ ಯಾವುದು? ಆಪ್ಷನ್ಸ್ ನೀವು ನಾ ಚಿಕನೇ ಬೀಳಂದಟ बिल्कुल रिक्स नहीं लेने का ಕೈ ತೆಗಿಯಲಿ, ರಿಯಾಕ್ಷನ್ ಗೊತ್ತಾಗ್ಬೇಕು ನಿಮ್ದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಒಂದು ಕ್ರೇಜಿ ಆಗಿರೋದೊಂದು ಗೇಮ್ ಅಂತ ಅನ್ಬೋದು. ಒಂದು ಏನೋ ಒಂದೊಂಥರ ಒಟ್ಟು ಒಂದು ಗೇಮ್ ಎಲ್ಲ ಚಾಲೆಂಜ್ ಅಂತ ಅನ್ಕೋರಿ. ಒಂದು ಕ್ರೇಜಿ ಆಗಿರೋದು. ಆಲ್ರೆಡಿ ನೀವು ತಮ್ಲೇನೆ ಟೈಟಲ್ ನೋಡಿ ಅರ್ಥ ಮಾಡ್ಕೊಂಡಿರ್ತಾರೆ ನಾನು ಅನ್ಕೊಂಡಿನಿ. ಏನು ಚಾಲೆಂಜ್ ಅಪ್ಪ ಅಂದರೆ ಇವತ್ತ ಹೂ ನೌಸ್ ಬೆಟರ್ ಮೀ ಅಂತ ಹೇಳಿಕೆರೆ, ಸಿಸ್ಟರ್ ಆರ್ ವೈಫ್ ಅಂತ ಹೇಳಿದರೆ ಯಾರು ನನ್ನನ್ನು ಜಾಸ್ತಿ ಅರ್ಥ ಮಾಡ್ಕೊಂಡ್ರ ಆ್ಯಂಡ್ ಯಾರು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡ್ರ, ನಾನು ಕೇಳೋ ಕ್ವಶನ್ಗಳಿಗೆ ಅವರು ಎಲ್ಲದಕ್ಕೂ ಎಷ್ಟು ಆನ್ಸರ್ ಕೊಡ್ತಾರ ಆ್ಯಂಡ್ ಅದೆಲ್ಲನೂ ನೋಡುವಂಥ. ಇವಾಗ ಯಾರ್ಯಾರು ಬರ್ತಾರದು ನಿಮಗೆ ಆಲ್ರೆಡಿ ಹೇಳೇಬಿಟ್ಟೆ. ಫಸ್ಟ್ ನಮ್ಮ ವೈಫ್ ಅವರು ಬರ್ತಾ ಇದ್ದಾರೆ, ಬರ್ಬೋದು. ಎತ್ತೊಂಬರಮ್ಮ ಹಾಯ್ ಗೈಸ್, ನಮಗೆ ಮಾತಾಡಕ್ ಬಿಡಿ ಸ್ವಲ್ಪ. ಗೈಸ್ ಮಾತಾಡಕ್ಕೆ ಬಿಡಲ್ಲ ನನಗಂತೂ ಅವಾಗ. ಹಾಯ್ ಗೈಸ್, ನಾನು ಬಂದೆ. ಇಷ್ಟೇ, ಇದು ಹೇಳೋ ಸಲ ಮಾತಾಡ್ಬೇಕು. ಹಾಯ್ ಗೈಸ್, ನಾನು ಬಂದೆ. ನೀ ಬಂದಿದ್ದವ್ರು ಕಂಡದರಿ ಎಲ್ಲ ಆಲ್ರೆಡಿ. ಅಂದ್ರೆ ಒಂದ್ ಸ್ವಲ್ಪ ಹಾಯ್ ಮಾಡಿದೆ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ನಮ್ಮ ತಂಗಿಯವ್ರು ಬರ್ತಾ ಇದ್ದಾರೆ, ಬರಬಹುದು. ಗೈಸ್ ನಿಮಗೆ ಆಲ್ರೆಡಿ ಹೇಳಿದ್ದೀನಲ್ಲ, ಅದೇ ರೀತಿ ಹೂ ನೌಸ್ ಬೆಟರ್ ಮೀ ಅಂತೇಳಿಗೆ ವ್ಲಾಗ್ ಮಾಡಕತ್ತೀನಿ ಇವತ್ತು. ನನ್ನನ್ನು ಇಬ್ಬರದಾಗ ಯಾರು ಜಾಸ್ತಿ ಅರ್ಥ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ, ನಾನು ಸಿಕ್ಕಾಪಟ್ಟೆ ಕ್ವಶನ್ಗಳು ಪ್ರಿಪೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ. ಬಟ್ ಏನು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋ ತಿಳಿಯಲ್ಲ. ಇದು ಫೇವ್ರೇಟ್ ಕಲರ್, ಫೇವ್ರೇಟ್ ಫುಡ್, ಅದು ಇದೆಲ್ಲ ಮನೆ ವಿಡಿಯೋ ಮಾಡಿ ಹಾಕಿನಿ. ಆಲ್ರೆಡಿ ಇವರು ನೋಡಿರ್ತಾರೆ ಆ್ಯಂಡ್ ಇವ್ರಿಗೂ ಗೊತ್ತದ. ಸೊ ಸ್ವಲ್ಪ ಏನಾದರೂ ಯೂನಿಕ್ ಆಗಿರೋ ಯೋಚನೆ ಮಾಡ್ಬೇಕಂತೇಳಿ ಅನ್ಕೊಂಡು ಯೂನಿಕ್ ಆಗಿರೋದು ಯೋಚನೆ ಮಾಡೀನಿ. ಯೋಚನೆ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡೀನಿ. ಏನು ಅನ್ನೋದು ನಿಮಗೆ ಸದ್ಯದಾಗೆ ಗೊತ್ತಾಗುತ್ತೆ. ಆ್ಯಂಡ್ ಇದ್ರದ್ದು ಗೇಮಿಂದು ರೂಲ್ಸ್ ಹೇಳ್ತೀನಿ ಗೈಸ್. ಸದ್ಯ ನಾನು ಕ್ವಶನ್ ಕೇಳ್ತೀನಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಈ ಥರ ಕ್ವಶನ್ ಕೇಳ್ತಿರ್ತೀನಿ ನೋಡು. ಕೇಳೋಣ, ಯಾರಿಗೆ ಗೊತ್ತಿರೋದಲ್ಲ ಅವ್ರು ಪಟಕ್ನಿ ಹಿಂಗೆ ಮುಟ್ಬೇಕು. ಗೈಸ್ ತಡ್ರಿ ಕರೆಕ್ಟ್ ನೆನಪು ಮಾಡಿದ್ರಿ ಅವರು, ಒಳ್ಳೆಯದ ನೆನಪಾಯ್ತು. ಯಾರು ತಪ್ಪಾದ ಆನ್ಸರ್ ಕೊಡ್ತಾರಲ್ಲ ಅವ್ರಿಗೆ ಒಂದೇಟ್ ಹೊಡಿಬೇಕು. ಅದಕ್ಕೆ ಆಯುಧ ತರ್ತೀನಿ ನೋಡ್ರಿ. ಈಗ ಗೈಸ್ ಆಯುಧ ಬಂತು ನೋಡ್ರಿ. ಈ ಆಯುಧದಿಂದ ಇವ್ರಿಗೆ ಹೊಡೆಯೋದಿರ್ತದ. ಯಾರು ತಪ್ಪು ಹೇಳ್ತಾರಲ್ಲ ಅವ್ರಿಗೆ ಹಿಂಗೆ ಹೊಡೆದಿರ್ತದ ಗೈಸ್. ನಾವು ಯಾವುದು ತಂಗಿ ಇಲ್ಲ, ಹೆಂಡತಿಲ್ಲ, ಏನಿಲ್ಲ. ನಾಯಿ ಹೊಡೆದಂಗೆ ಹೊಡೆಯೋದು. ಗೇಮ್ ಅಂತ ಬಂದಾಗ ಯಾವುದು ನೋಡಲ್ಲ ನಾವು. ಆ ರೀತಿ ನಾವು ಮನೆ ಗೈಸ್ ಇವಾಗ ಸ್ಟಾರ್ಟ್ ಮಾಡೋಮಂತ. ಏನೇನು ಕೇಳ್ತೀನಿ, ಹೆಂಗೆ ಕ್ವಶನ್ಸ್ ಹೇಳ್ತೀನಿ ಗೈಸ್. ಹೊಡೆದ ಬಿಟ್ಟೆ ನೋಡ್ರಿ, ಹಿಂಗೆ ಹೋದ ಏಟ ಸೌಕಾಸ್ ಅಂತ ಬೀಳಲ್ಲ. ಏನೋ ಸೌಕಾಸ್ ಬಿದ್ದ ಇದೆ ಗೈಸ್. ನಾನು ಬೇರೆ ಅನ್ಕೊಂಡಿದ್ದೆ, ಬಟ್ ಬೇರೆ ನೆಕ್ಸ್ಟ್ ಬ್ಲಾಗ್ದಾಗ ಬರ್ತದೆ ಬೆಸ್ಟ್. ಇದ್ರಕಿನ್ನ ಸ್ವಲ್ಪ ಬೆಸ್ಟ್ ಇತ್ತದು, ಅದು ಅನ್ಕೊಂಡಿದ್ದೆ. ಬಟ್ ಬೇಡ, ನೆಕ್ಸ್ಟ್ ಬರ್ತದೆ, ಈಗ ಏನು ಹೇಳಲ್ಲ. ಗೈಸ್ ಇವಾಗ ರೂಲ್ಸ್ ಅಂತ ಅರ್ಥ ಆಗ್ಯದಲ್ಲ ನಿಮಗೆ? ರೂಲ್ಸ್ ಹೇಳಿಲ್ಲ ಗೈಸ್. ರೂಲ್ಸ್ ಏನಪ್ಪಾ ಅಂದ್ರೆ, ನಾನು ಇವಾಗ ಕ್ವಶನ್ ಕೇಳ್ದ್ನಲ್ಲ, ಫಸ್ಟ್ ಕ್ವಶನ್ ಕಂಪ್ಲೀಟ್ ಆಗೋಣ ಹಿಂಗ್ ಹೊಡೆಯೋದು. ಶಿಲ್ಪ ಜೋರ್ ಬೀಳ್ತಾವ ಏಟ ಹೇಳ್ತೀನಿ ನಾನು. ಇದ್ರಲ್ಲೇ ಜೋರ್ ಬೀಳ್ತಾವ ನೋಡಿ ಏಟ. ಗೈಸ್ ಯಾರು ಫಸ್ಟ್ ಹೊಡೆದಾರ ಅನ್ನೋದು ನನಗೆ ಮುಟ್ಟರ ಅನ್ನೋದು ಹೊಡೆಯೋದಲ್ಲ. ಇಷ್ಟು ಹಿಂಗೆ ಗೊತ್ತಾಗುತ್ತೆ ಯಾರು ಹೊಡೆದಾರ ಅನ್ನೋದು, ಯಾರು ಮುಟ್ಟರ ಅನ್ನೋದು ಗೊತ್ತಾಗುತ್ತೆ. ಸೊ ಹಂಗಿಲ್ಲ ಅದು.
ಕೈ ತಕೊಂಡು ನಿಮ್ ಕುಂದಿರೋದು ಇದೆಲ್ಲ ಎದಾಗ ಹೊಡೆದಿರ್ತದ. ಯಾರು ಫಸ್ಟ್ ಹೊಡೆದಿರ್ತಾರಲ್ಲ ಅವ್ರು ಫಸ್ಟ್ ಆನ್ಸರ್ ಮಾಡೋದಿರ್ತದ. ಅವ್ರು ತಪ್ಪಾದ ಆನ್ಸರ್ ಹೇಳೋದಕ್ಕೆ ಇಲ್ಲಾಂದ್ರೆ ಅವ್ರು ಹೇಳ್ತಾರಲ್ಲ ಅದು ನಿಮ್ದಾಗಿನ ಸೆಕೆಂಡ್ ಅವ್ರಿಗೆ ಹೋಗ್ತದ ಅದು. ನೀವೇನಾದ್ರು ತಪ್ಪು ಹೇಳಿದ್ರೆ ತಿಳ್ಕೊ, ಸೆಕೆಂಡ್ ಆಲ್ರೆಡಿ ನೀವು ಕರೆಕ್ಟ್ ಹೇಳಿದ್ರು ತಪ್ಪು ಹೇಳಿದ್ರು ನೀವು ಹೊಡೆದಿರ್ತಾರಲ್ಲ, ಯಾರು ಹೊಡೆದಿರ್ತಾರೆ ಅವ್ರು ಫಸ್ಟ್ ಕೇಳ್ತೀರಿ. ಫಸ್ಟ್ ಹೇಳಿದ್ರೆ ನೀವು ಆನ್ಸರ್ ಕರೆಕ್ಟ್ ಹೇಳಿರ್ತಿಗೋ ನಿಮಗೆ 1 ಪಾಯಿಂಟ್ ಸಿಗ್ತದ. ತಪ್ಪು ಹೇಳಿರ್ತಿಗೋ ಇವ್ರಿಗೆ ಹೋಗಿರ್ತದ. ಇವ್ರು ಆನ್ಸರ್ ಮಾಡ್ತಾರು, ಇವ್ರದ್ದು ತಪ್ಪಿತ್ತು ತಿಳ್ಕೊ, ಇಬ್ಬರಿಗೆ ನಾ ಹೊಡೆದು ಹೊಡಿತೀನಿ. ಆನ್ಸರ್ ಅಂದ್ರೆ ಇವ್ರದ್ದು ರೈಟ್ ಇತ್ತು ತಿಳ್ಕೊ, ಆನ್ಸರ್ ಇವ್ರದ್ದು ರೈಟ್ ಇತ್ತು ತಿಳ್ಕೊ, ಇವ್ರು ಅದಾರಲ್ಲ ಇವ್ರಿಗೆ 1 ಪಾಯಿಂಟ್ ಹೋಗುತ್ತೆ. ಕ್ವಶನ್ ನೀವು ಉಲ್ಟಾ ಪಲ್ಟಾ ಹೇಳ್ದಂದ್ರೆ ಕ್ವಶನ್ ಉಲ್ಟಾ ಪಲ್ಟಾ ಹೇಳಲ್ಲ, ಕ್ವಶನ್ ಕರೆಕ್ಟ್ ಕೇಳ್ತೀನಿ ಗೈಸ್. ಅವು ಕ್ವಶನ್ಸ್ಗಳು ಭಾಳ ಇನ್ನೊಂದು ಏನಂದ್ರೆ ಗೈಸ್, ಕ್ವಶನ್ಸ್ಗಳು ಈ ಸದ್ದ ನಾ ಕೇಳೋ ಕ್ವಶನ್ಸ್ಗಳು ಇಬ್ಬರಿಗೆ ಗೊತ್ತಿರ್ಬೇಕು, ಅವು ಇಬ್ಬರಿಗೆ ಅರ್ಥ ಆಗ್ಬೇಕು. ಆ ಥರ ಕ್ವಶನ್ಸ್ಗಳು ಕೇಳ್ಬೇಕು. ಇಲ್ಲ ಒಂದೊಂದು ಇವ್ರಿಗೆ ಗೊತ್ತಿರೋದು ಇವ್ರಿಗೆ ಗೊತ್ತಿರಲ್ಲ, ಒಂದೊಂದು ಇವ್ರಿಗೆ ಗೊತ್ತಿರೋದು ಇವ್ರಿಗೆ ಗೊತ್ತಿರಲ್ಲ. ಇಂಥ ಕ್ವಶನ್ಸ್ಗಳು ಇನ್ನೂ ಸಿಕ್ಕಾಪಟ್ಟಿದ್ದು. ನಾನು ಅವೆಲ್ಲ ಕೇಳಿದ್ರೆ ಪಾಪ ಇಬ್ಬರು ನನ್ನ ಕೈಲಿ ಹೊಡ್ಸ್ಕೊಂಡು ಕಲಸ ಹೇಳ್ತಾರೆ. ಸುಮ್ಮನೆ ಬ್ಯಾಡ ಅಂತ ಹೇಳ್ಬಿಟ್ಟು ಇಬ್ಬರಿಗೆ ಅರ್ಥ ಆಗಂಗ ಇಬ್ಬರು ಆನ್ಸರ್ ಮಾಡೋಂಥ ಕ್ವಶನ್ಸ್ಗಳು ಅದಾವ. ಆಲ್ಮೋಸ್ಟ್ ಇವ್ರಿಗೆ ಗೊತ್ತದ ಅನ್ಕೊಂಡಿನಿ, ಬಟ್ ಏನು ಮಾಡ್ತದ ಗೊತ್ತಿಲ್ಲ. ಗೊತ್ತಿದ್ರೆ ಬಾ ಒಳ್ಳೇದಾಗುತ್ತೆ. ಈಗ ಅಂಜಿಕೆ ಬರಕತ್ತಪ್ಪ ನನಗೆ. ಕ್ವಶನ್ ಹೆಂಗ್ ರೆಡಿ ಮಾಡಿ ನನಗೆ ಗೊತ್ತೇ ಇಲ್ಲ ಒಂದ್ ಸ್ವಲ್ಪ ಡೀಪ್ ಆಗಿ ರೆಡಿ ಮಾಡ್ಯಾರ ಗೈಸ್. ಮೊದಲ ಗೈಸ್ ನನ್ನ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನನ್ನ ಫಸ್ಟ್ ಕ್ವಶನ್ ಗೈಸ್, ಕೈ ಬಾಟ್ಲ್ ಹಿಡ್ಕೋತೀನಿ ನಾನು. ನನ್ನ ಹಂಗೆ ನಾ ಹೇಳಿ ಹೊಡಿತೀನಿ ಹಿಂದಿಗಡೆ ದಪ್ಪನಾಗ ಸಾವಕಾಶ ಹೊಡಿಬೇಕಂದ್ರೆ ಇಲ್ಲ. ಗೈಸ್ ನನ್ನ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನನ್ನ ಸೆಕೆಂಡ್ PUC ಯಾವ ಕಾಲೇಜಲ್ಲಿ ಕಂಪ್ಲೀಟ್ ಆಗ್ಯಾವ? ಫಸ್ಟ್ ಈ ಕಡೆ ಇದ್ದಿದ್ದು ಏಟ್ ಹಾಂ, ಯಾವ ಕಾಲೇಜ್ ಕರೆಕ್ಟ್ ಹೇಳ್ಬೇಕು. ಕಾಲೇಜ್ ಹೆಸರ, ಊರ ಹೆಸರ ಎಲ್ಲ ಕರೆಕ್ಟ್ ಹೇಳ್ಬೇಕು. HG ಕಾಲೇಜ್ ಸಿಂದಗಿ ಅಷ್ಟೇ ಗೊತ್ತು ನನಗೆ. ನೀನು ಆರ್.ಡಿ. ಪಾಟೀಲ್ ಕಾಲೇಜ್ ಸಿಂದಗಿ ಅನ್ಕೊಂಡಿನ. ತಪ್ಪಾದ ಆನ್ಸರ್, ಇದು ರೈಟ್ ಆನ್ಸರ್ ಗೈಸ್. HG ಕಾಲೇಜ್ ನಾ ಆರ್.ಡಿ. ಪಾಟೀಲ್ ಕಾಲೇಜ್ ಅನ್ಕೊಂಡಿದ್ದೆ. ಇಲ್ಲ ಗೈಸ್, ಸಿಂದಗಿ HG ಹುಚ್ಚಪ್ಪ ಗಂಗಪ್ಪ ಕಾಲೇಜ್ ಹೆಸರು ಫುಲ್. ಬಟ್ ಅದೇ ಏನೋ ಗೊತ್ತಿಲ್ಲಪ್ಪ. ಅವಾಗ ಹಂಗೆ ಅಂತಿದ್ರು. ಅವ್ರಿಗೆ ಗೊತ್ತಿಲ್ಲ. ಇಲ್ಲ ಅವಾಗ ಹಂಗೆ ಅಂತಿದ್ರು, ಅದಕ್ಕೆ ಹಂಗೆ ಅಂತಿದ್ರು. HG ಕಾಲೇಜ್ನಾಗ ಸೆಕೆಂಡ್ PUC ಕಂಪ್ಲೀಟ್ ಆಗ್ಯಾದ ನಂದು. ಸೊ ಫಸ್ಟ್ ಆನ್ಸರ್, ಫಸ್ಟ್ 1 ಪಾಯಿಂಟ್ ಇವ್ರು ಹೋಗಿರುತ್ತ. ಇವರು 0 ಪಾಯಿಂಟ್ ಒಳಗೆ ಅದನ್ನ ನನಗೆ ಇದು ಕೈ ಹಿಡ್ಕೊಂಡು ಮಾಡೋದಾಗಲ್ಲ. ಬೇಕಾದ ತೋತಿದ್ದು ಆಗಿದವು ಹಿಂಗೆ ಹಿಡಿದು ತೋರಿಸ್ತೀನಿ ಗೈಸ್. ಇದ್ರಾಗೇನು ಆನ್ಸರ್ಗಳಿಲ್ಲ, ಬಟ್ ಮುಂದಿನ ಕ್ವಶನ್ಗಳು ಗೊತ್ತಾಗಿ ಅವ್ರು ಥಿಂಕ್ ಮಾಡ್ಕೊ ಕುಂದ್ರಬೇಡ ಅದಕ್ಕೆ. ನನಗೆ ಓದಕ್ಕೆ ಬರಲಿಲ್ಲ. ಗೈಸ್ ಇವಾಗ ಕ್ವಶನ್ ಕೇಳಿದೆ ನೋಡ್ರಿ. ನಾನು ಸೈಕಲ್ ಓಡಿಸೋದು ಕಲ್ತಿದ್ದು ಯಾವಾಗ? ನಾ ಎಷ್ಟನೇ ಕ್ಲಾಸ್ ಇದ್ದಾಗ? ಅಂದಾಜ್ ಮಾಲ್ ಫಸ್ಟ್. ಫೋರ್ತ್ ನಿಂದ ಹೇಳ. ಬೀಳ ಅಂದಟ್ ಸತ್ತ ಬಿದ್ದಿಲ್ಲ. ಬೀಳ ಅಂದಟ್ ಬಿದ್ದಿಲ್ಲ. ಅನ್ನೇ ತಿನ್ನೇ ಆಡೋದಿಲ್ಲ. ಎಸ್ ಹೌದು ಗೈಸ್, ನಮ್ಮ ಶಿಲ್ಪಾಕ್ ಅವ್ರು ನೋಡಿರಿಲ್ಲ ಅವರು. ಅವ್ರು ಹೇಳ್ತಿದ್ದಾಗ ಸೈಕಲ್ ಕೊಟ್ಟಿದ್ರು ಸ್ಕೂಲ್. ಅಪ್ಪಾಜಿ ಅವರು ನಮ್ಮ ಹಳೆಯಾರ ಮಮ್ಮಿ ಅದಾರಲ್ಲ, ಸೊ ಗೈಸ್ ಅವ್ರು ಅದಾರ. ಅವರು ಹೇಳ್ತಿದ್ದಾಗ ಸೈಕಲ್ ಬಂದಿತ್ತು. ಅದೇ ಫಸ್ಟ್ ಅವಾಗ ಕಲ್ತಿದ್ದೆ ನಾನು. ಸೊ 4ನೇ ಕ್ಲಾಸ್ ಇದ್ದಾಗ ಸೈಕಲ್ ಕಲ್ತಿದ್ದು. ನೋಡು ಇಂಥ ಚಂದನ ಕ್ವಶನ್ಗಳು. ಅಲ್ಲೇ ಸಾರಿಗೆ ತರ್ತಿದ್ದೆ ಚಂದನ ಸೈಕಲ್. ಸಾರಿಗೆ ತರ್ತಿದ್ದೆ ಸೈಕಲ್. ನಿಂಗೆ ಎಷ್ಟು ಆದ್ರೆ ಆದ್ರೆ ನನಗೂ ಇದು ಗೊತ್ತಿದ್ದಿಲ್ಲ. ಹಂಗಾಗಿ 6 ಸೈನ್ಸ್ ಪ್ರಕಾರ ನಾ ಥರ್ಡ್ ಕ್ಲಾಸ್ ಅನ್ಕೊಂಡಿದ್ದೆ. ಮತ್ತೆ ಒಟ್ಟು ಗೊತ್ತಿರ್ತಾವೆ ನಿಮಗ 6 ಸೆನ್ಸ್ ಮತ್ತೆ ತಲೆ ಓಡಿಸ್ಬೇಕು ಸ್ವಲ್ಪ. ನೀವು ಅವಾಗೆ ಬೈಕ್ ಹೊಡೆದದ್ದು ಮಾಡಕತ್ತಿದ್ದೆಲ್ಲಪ್ಪ. 3ನೇ ಕ್ವಶನ್ ಬಾರಿ ತಗೋಬೇಕು. ಗೈಸ್ ಥರ್ಡ್ ಕ್ವಶನ್ ಬಂದ್ಬಿಟ್ಟು, ನನಗೆ ಬೈಕ್ ಅಂದ್ರೆ ಇಷ್ಟನಾ ಕಾರ್ ಅಂದ್ರೆ ಇಷ್ಟನಾ? ಹೇಳ್ರಿ ಆನ್ಸರ್. ಇತ್ತೀಚೆಗಿದೆ ನೀನು ಪೈಲಿಂದ ಕ್ವಶನ್ ಕೇಳಿದಕ್ಕೆ ಆನ್ಸರ್ ಮಾಡಷ್ಟೇ. ನೀ ಇದು ಹೇಳಿದೆ. ಈ ತರ ಎಲ್ಲ ನಾವು ಇದು ಹಿಂಟ್ ಕೊಡಕ್ ಆಗಲ್ಲ. ನನಗ ಬೈಕ್ ಇಷ್ಟನಾ ಕಾರ್ ಇಷ್ಟನಾ? ಇತ್ತೀಚಿಂದ ಹೇಳ್ಬೇಕೇನ್ ಫಸ್ಟ್ ಹಿಡಿದು ಇದ್ದಿದ್ದು ಹೇಳ್ಬೇಕ? ಈಗಿಂದ ಹೇಳು, ಯಾವಾಗಿಂದ ಹೇಳು. ಬೈಕ್. ನೀವು? ನಾನು ಬೈಕೆ. ತಪ್ಪಾದ ಇಬ್ಬರದು ಗೈಸ್. ಅಂದ್ರೆ ನಂದು ಕೇಳು ಗೈಸ್, ಬೈಕ್ ಮೇಲೆ ತಿರುಗಾಡಕ್ ಹೈರಾಣ ಆಗುತ್ತ. ಸೊ ಕಾರ್ ಇದ್ರೆ ಕಂಫರ್ಟೇಬಲ್ ಅಂಡ್ ಫ್ಯಾಮಿಲಿನೂ ಕಂಫರ್ಟೇಬಲ್. ಸೊ ನಾನು ಜಾಸ್ತಿ ಇವಾಗ ಇಷ್ಟಪಡತ್ತಿದ್ದು, ಇವಾಗ ಇಷ್ಟಪಡಕತ್ತೀನಿ ನಾ. ಇಷ್ಟಪಡಕತ್ತಿದ್ದಲ್ಲ ನಾನು ಮುಂದೆ ಯಾವಾಗ್ಲೂ ಹೇಳಿದ್ದಂದ್ರೆ ನೀನು ಮುಂದೆ ಅದಕ್ಕೆ ಯಾವಾಗ KTM ಬೈಕ್ ಅಂತ ಇಷ್ಟಪಟ್ಟಿದ್ದು ಅವಾಗ. ಎಂತ ಅನ್ಪಡೋ ಕ್ವಶನ್ ಆನ್ಸರ್ ಅರ್ಥ ಆಗಿಲ್ಲ ನಿನಗೆ. ನನ್ನ ಫೇವ್ರೇಟ್ ಬೈಕ್ ಅಂತ ಕೇಳಿಲ್ಲ. ನನಗ ಬೈಕ್ ಓಡಿಸೋದು ಇಷ್ಟನೋ ಏನು ಕಾರ್ ಓಡಿಸೋದು ಇಷ್ಟ?
ಗೈಸ್ ಇಬ್ಬರಿಗೂ 0 ಪಾಯಿಂಟ್. ಬಿತ್ತನೆ. ಇವ್ರು ಇನ್ನು 0ದಾಗ ಅದಾರ, ಇವ್ರು ಅದಾರ 2 ಪಾಯಿಂಟ್ ಒಳಗೆ ಅದಾರ. ಅಲ್ಲೇ ತೆನ್ನಿ ಆಡಕತ್ತಾನ ನೀವು. ಗೈಸ್ ಇದು ಖತರ್ನಾಕ್ ಆಗಿರೋ ಕ್ವಶನ್ ಅದ. ಆ್ಯಂಡ್ ನನ್ನ ಬಗ್ಗೆ ಏನಿಲ್ಲ, ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಇರೋದ. ನಮ್ಮ ಸ್ವೀಟಿ ಏಜ್ ಎಷ್ಟು? ಹೇಳು 8 ತಿಂಗಳು. ನೀವು. Same. 8. ತಪ್ಪಾದ ಆನ್ಸರ್. ಅದಕ್ಕೆ 9 ತಿಂಗಳು. ಗೈಸ್ ನಾನು ಇವತ್ತ ರಿಸರ್ಚ್ ಮಾಡೀನಿ. ಹೆಂಗಪ್ಪ ಅಂದ್ರೆ ನಾನು ಸ್ವೀಟಿ ಮನಿ ತಂದಿದ್ದು ಯಾವಾಗ ಅಂತೇಳಿಗೆ ಚೆಕ್ ಮಾಡಿದಾಗ ಅದು ಐತೆಲ್ಲ ನಾನು ತಂದು 8 ತಿಂಗಳು ಹಾಲಕ್ಕೆ ಬಂದದ. ಈಗ ಅದು ಹುಟ್ಟಿದ್ದು 1 ತಿಂಗಳು ಅಡ್ವಾನ್ಸ್. ಸೊ 9 ತಿಂಗಳು ಬಂತು. ಸ್ವಲ್ಪ ಮೋಸ ಅಲ್ಲ. ಮೊನ್ನೆ ಏನ್ ಹೇಳಾನು? ಮೊನ್ನೆ ಹೇಳಿ 15 ದಿನ ಆಯ್ತು. ಆ ಸತಿ ಬಂದಾಗ. ನಿಧಿದಿ ಎಷ್ಟಿದ ಏನಂತ ಅದು 15 ತಿಂಗಳು ಹಾಲಕ್ಕೆ ಬಂತು. ಮತ್ತೆ ನಿಧಿ ಏನ್ 9 ಮಂತ್ನಾಗ ಆದ್ರೆ ಅಕ್ಕಿ ಹಿಡ್ಕೋತೀರಿ ನೀವು ಕರೆಕ್ಟ್. ಏ ನಿಧಿ 8 ಮಂತ್ ಮುಗೀತು, 9 ಮಂತ್ ನಾ ಮತ್ತೆ ಈಗ ಸ್ಟಾರ್ಟ್ ಆಯ್ತು. ಏನಂತೋಲೇನು. ಮತ್ತೆ ಇನ್ನ 9 ಮಂತ್ ಮಾಡಿಲ್ಲ ಅದಕ್ಕೆ. ಹಾ ಗೈಸ್ ಇಬ್ಬರಿಗೂ 0 ಪಾಯಿಂಟ್. ನಾಳೆ ಖಾತೆನೇ ಓಪನ್ ಮಾಡಿಲ್ಲ. ನೀನ ಅಲ್ಲೇ ಇದೆ. ಗೈಸ್ 5ನೇ ಕ್ವಶನ್ ಬಂದ್ಬಿಟ್ಟು ನನ್ನ 10th ಗೈಸ್ 5ನೇ ಕ್ವಶನ್ ಬಂದ್ಬಿಟ್ಟು ನನ್ನ 10th ರಿಸಲ್ಟ್ ಎಷ್ಟು? ಯಾಜಿ ಆ ಕಡೆ ಬಿಡಾಕತ್ತಿ ಹೇಳ್ರಿ. 76. ನೀವು 76 ಪಾಯಿಂಟ್ ಪಾಯಿಂಟ್ ಎಲ್ಲ ಹೇಳಕತ್ತಲ್ಲ. 25 ಏನದ ಗೈಸ್ ಪಾಯಿಂಟ್ ಅದು ಹೇಳ್ಯಾರ ಇವರು, ಬಟ್ ಪಾಯಿಂಟ್ ನನಗೆ ನೆನಪಿಲ್ಲ. ತಗೋ ಒಂದಾಟ ಸೆಕೆಂಡ್ ಹೇಳಿದಲ್ಲಿ. ಸೆಕೆಂಡ್ ಹೇಳಿನಂತಲ್ ಬಾಗು ರಾಂಗ್ ಇದ್ದಿದ್ದು ಗಾಯ್ಸ್. ಇವ್ರು ಏನ್ ತಪ್ಪ ಮಾಡ್ತಾರ? ಇಲ್ಲ ಸೆಕೆಂಡ್ ಹೇಳ್ಯಾರ ಮುಗೀತು. ಫಸ್ಟ್ ಪಾಯಿಂಟ್ ಹೋಗಿರ್ತಾಳು ಅವರು ಏಟ್ ಬೀಳಲ್ಲ. ಪಾಯಿಂಟ್ ಹೇಳಾರಲ್ಲ ಅವ್ರಿಗೆ ಏಟ್ ಬೀಳ್ತಾವ. ಪಾಯಿಂಟ್ ಇಲ್ಲ ಏನಿಲ್ಲ ಮತ್ತೆ ಅಲ್ಲಿ ಫಸ್ಟ್ ಹೇಳಿದ್ರೆ ಇಲ್ಲಿ ಹೊಡೆದ್ರಾಗ ಅದಲ್ಲ, ಇಲ್ಲಿ ಹೊಡೆದ್ರಾಗ ಅದಲ್ಲ. ಇಲ್ಲಿ ಹೊಡೆದ್ರಾಗ ಐತಿ ಈ ಸದ ನಿಂದ್ರು ಈ ಸದ ಯಾಕೆ ಕರೆಕ್ಟ್ ಆನ್ಸರ್ ಹೇಳ. ಮತ್ತೆ ನಿನ್ ಪಾಯಿಂಟ್ ಕೊಡ್ಬೇಕು. ಮತ್ತೆ ಪಾಯಿಂಟ್ ಹೇಳಿನಲ್ಲ ಮೇಲೆ. ಏ ಶಿಲ್ಪ, ನಾ ತಪ್ಪ ಹೇಳಿದ್ದೆ ಅಂದ್ರೆ ನೀ ಕರೆಕ್ಟ್ ಹೇಳಿದ್ರೆ ನೀನು ಪಾಯಿಂಟ್. ಹಾ ಮತ್ತೆ ಇಬ್ಬರು ಈಕಿನ್ ನೋಡಿ ಈಕಿನ್ ನೀಗ್ ಹೇಳಕ್ ಬರಲ್ಲ. ಅಲ್ಲ ಇವ್ರು ನೋಡಿ ಇವ್ರು ಹೇಳ್ತಾರ ಗೈಸ್. ಇವ್ರು ಪ್ಲಾನ್ ನನಗೆ ಗೊತ್ತಿಲ್ಲ. ನೀವು ಟೆಸ್ಟ್ ರಿಸಲ್ಟ್ ನನಗೆ ಗೊತ್ತಿಲ್ಲ. ಗೈಸ್ ಇವ್ರು 0. ನಿಮ್ದು ಎಷ್ಟು ಪಾಯಿಂಟ್? 3 ಪಾಯಿಂಟ್. ಏನ್ ಗೈಸ್ ಇವ್ರು ಕಾದನೆ ಓಪನ್ ಮಾಡಲ್ಲ. ಗೈಸ್ 6ನೇ ಆನ್ಸರ್ ನಾ ಆನ್ಸರ್ ಹೇಳಬೇಡ ಮುಂದೆ ಹೋಗಿ. ಕ್ವಶನ್ ಗೈಸ್ ಕ್ವಶನ್ ಹೇಳ್ತೀನಿ ನೋಡ್ರಿ. ನನಗೆ ನಾ ಫಸ್ಟ್ ಹುಡುಕಿದ್ದೆ ಸರ್. ನನಗೆ ನನಗೆ ಬಯಲು ಪ್ರದೇಶದಲ್ಲಿ ಇರಲು ಇಷ್ಟನಾ, ಗುಡ್ಡಗಾಡುಗಳಲ್ಲಿ ಇಷ್ಟ? ಗುಡ್ಡಗಾಡುಗಳಲ್ಲಿ ನನಗರ ಗೊತ್ತಿಲ್ಲ, ಆದ್ರೆ ಬಯಲು ಪ್ರದೇಶ ಅಂತ. ಬಯಲು ಪ್ರದೇಶ ಅಲ್ಲ ಗೈಸ್, ಅಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಗ್ರೀನ್ರಿ ಇರ್ತಾವ. ಫುಲ್ ಗ್ರೀನ್ ಗುಡ್ಡಗಾಡು ಅಂತಲ್ಲಿ ಮನಿ ಮಾಡ್ಕೊಂಡಿರಲ್ಲ. ಬಹಳ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ನೇಚರ್ನಾಗ. ಓಪನ್ ಮಾಡಿದೆ ಬಟ್ ಬಯಲು ಪ್ರದೇಶದಾಗ ಇದು ಇಷ್ಟು ದೊಡ್ಡವರಾಗಿವಿ. ಬಟ್ ನೆಕ್ಸ್ಟ್ ಹಿಂಗಿರ್ಬೇಕನ್ನ ಭಾಳ ಇಷ್ಟ. ಬಟ್ ಇರಲ್ಲ ಗೊತ್ತದ. ಬಟ್ ಇರುವಾಗ ಇಷ್ಟ ಅಷ್ಟೇ. ಇರ್ಬೇಕನ್ನಿಸ್ದಾಗ ರೆಸಾರ್ಟಿಗೆ ಹೋಗೋದು ಅಷ್ಟೇ. ಓಕೆ ಗೈಸ್ ಇವ್ರು 1 ಪಾಯಿಂಟ್, ಇವ್ರು 3 ಪಾಯಿಂಟ್ ಅದಾರ. ಅಂತ ಇಂತ ಮಾಡಿ ಖಾತೆ ಓಪನ್ ಮಾಡ್ಯಾರ. ಸೋತಾರಿ ಗೈಸ್ ಒಂದು ಭಾರಿ ಕ್ರೇಜಿ ಆಗಿರೋ ಒಂದು ಚಾಲೆಂಜ್ ಅದ. ಅಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಅದ. ನೀವು ನೋಡ್ರಿ ಲಾಸ್ಟ್ ವರ್ಗು. ಸೋದೋರಿಗೆ ಮಾತ್ರ ಭಾಳ ಕೆಟ್ಟ ಪನಿಷ್ಮೆಂಟ್ ಅದ. ನಾನು ಇಷ್ಟಪಡೋ ಸ್ಪೋರ್ಟ್ಸ್ ಯಾವುದು? ಆಪ್ಷನ್ಸ್ ಬೇಕೇ ಬೇಡ. ಆಪ್ಷನ್ಸ್ ಹೇಳಿ ನೋಡ್ಬೇಕು. ಆಪ್ಷನ್ಸ್ ಹೇಳಿದ್ಮೇಲೆ ಹೊಡ್ಯಾಮ. ಆಪ್ಷನ್ಸ್ ಹೇಳಿದ್ಮೇಲೆ ಹೊಡೆದು ಫುಟ್ಬಾಲ್, ಬೇಸ್ಬಾಲ್, ಟೆನ್ನಿಸ್ ಬಾಲ್, ಕ್ರಿಕೆಟ್. ಆಯ್ತಿಲ್ಲ. ಆಪ್ಷನ್ಸ್ 4. 4 ಕ್ರಿಕೆಟ್ ಸೆಕೆಂಡ್ ಹೇಳ್ಯಾರ ಗೈಸ್. ಅದಕ್ಕೆ ಕ್ರಿಕೆಟ್ ಗೈಸ್ ನಾನು ಭಾಳ ಇಷ್ಟಪಡೋದು. ಆ್ಯಂಡ್ ನಾ ಆಡಲ್ಲ, ಬಟ್ ನೋಡೋಕೆ ಭಾಳ ಇಷ್ಟ. ಕ್ರಿಕೆಟ್ ಬತ್ತಂದ್ರೆ ರಾತ್ರಿ ಬೆಳಗ್ಗೆ ಕೂತ್ ನೋಡ್ತೀನಿ. ಬಟ್ ಆಡಕ ಸ್ಪೋರ್ಟ್ಸ್ ಒಳಗೆ ಯಾವ್ದು ಆಡಕ್ ಇಂಟ್ರೆಸ್ಟ್ ಇಲ್ಲ. ಸ್ಪೋರ್ಟ್ಸ್ ಒಳಗೆ ಬಟ್ ನೋಡಕ್ ಇಷ್ಟ ಅಷ್ಟೇ. ನಾಳೆ ನೋಡೋದು ಅಂತ ಕರೀತಾರೆ ಗೈಸ್. ಇದು ಇನ್ನೊಂದು ಕ್ವಶನ್. ಎಷ್ಟನೇ ಕ್ವಶನ್ ಇದು? ಎಷ್ಟನೇ ಕ್ವಶನ್ ನೋಡ್ತೀನಿ ತಡಿ ಗೈಸ್. ಕ್ವಶನ್ ನೋಡಿ ಹೇಳ್ತೀನಿ. ನನಗೆ 2 ಪಾಯಿಂಟ್ ಆಗಿ ನೋಡ. 8ನೇ ಕ್ವಶನ್ ಗೈಸ್. ಇವ್ರು 2, ಇವ್ರು 3 ಪಾಯಿಂಟ್ ಆಗ್ಯದ. 8ನೇ ಕ್ವಶನ್ ಕೇಳ್ತಾ ಇದ್ದೀನಿ ಇವಾಗ.
ನನ್ನ ಇವಾಗ ರೀಸೆಂಟ್ ವೇಟ್ ಎಷ್ಟು? ಹಾಂ, ರೀಸೆಂಟ್ ವೇಟ್, ಇವಾಗಿಂದು ಪ್ರೆಸೆಂಟ್ ವೇಟ್ 58. ಸೇಮ್ ಗೈಸ್ 58 ಹೊಡೆದ್ರಾಗ ತಪ್ಪಾದ ಆನ್ಸರ್ ಕೊಟ್ಟಳು ಗೈಸ್. ಇಲ್ಲ ಕರೆಕ್ಟ್ ಕೊಟ್ಟಾಳ, ಬಟ್ ಹೊಡೆದ್ ಸ್ವಲ್ಪ ಈಗ ಹಿಡ್ಕೊಂಡು ಕೂತಿದ್ ಮತ್ತೆ ಈಗ ಒಳ್ಳೆ ಬರ್ಲಾಗಿದೆ ನಿನಗೆ, ನಿದ್ದೆ ಕೂತಿರ್ತಿ. ನನಗೆ ಈಗ ಏನ್ ಅನ್ಸಕತ್ತದ ಗೊತ್ತೇನು, ಅವಾಗ ಮಾತಾಡ್ತಿರ್ತಾರಲ್ಲ ಎಲ್ಲ ನೆನಪಿಟ್ಕೋಬೇಕು ಅನ್ನೋದು ಈಗ ಅನ್ಸಕತ್ತೈತ್ ನಾನು. ಗೈಸ್ ಇವಾಗ ಐತಲ್ಲ ಇವ್ರದ್ದು 4 ಪಾಯಿಂಟ್, 2 ಪಾಯಿಂಟ್ ಲೀಡ್ ನಲ್ಲಿ ಇದಾರ. ಸೋದರಿಗೆ ಭಾಳ ಕೆಟ್ಟ ಪನಿಷ್ಮೆಂಟ್ ಅದ ಗೈಸ್, ಸಿಕ್ಕಾಪಟ್ಟೆ ಪನಿಷ್ಮೆಂಟ್ ಅದ ಗೆದ್ದವ್ರಿಗೆ ಏನ್ ಕೊಡ್ತೀವಿ? ಗದ್ದರಿಗೆ ಗೈಸ್ ಗೊತ್ತಾಗೈತೆ. ಗೈಸ್. ಸೋತರ್ ಆಮೇಲೆ ಗೆದ್ದವ್ರು ಮಾತಾಡ ಮತ್ತ. ಹ್ಮ್. ಗೈಸ್ ನನಗೆ ಇದು ಎಷ್ಟನೇ ಕ್ವಶನ್? 9ನೇ ಕ್ವಶನ್. ನನಗೆ ನಾನ್ ವೆಜ್ ನಲ್ಲಿ ಏನೇನು ಇಷ್ಟ? ಆಪ್ಷನ್ಸ್ ಕೊಡ್ತೀನಿ, ವೇಟ್ ಮಾಡ್ರಿ. ಕೈಲಿಕ್ಕೆ ಹೇಳಲ್ಲ ನೀ ಆಪ್ಷನ್ಸ್ ಹಾ. ಕೊಡ್ತೀನಿ ಅಂತ ಹೇಳಿ. ಚಿಕನ್, ಮಟನ್, ನಿನ್ಗೇನು ಫಿಶ್. ಕ್ವಶನ್ ಅನ್ಸಲ್ಲ ಇವು ನನಗೆ ನಾನ್ ವೆಜ್ ಅಲ್ಲಿ ಏನ್ ಇಷ್ಟ ಜಾಸ್ತಿ? ಜಾಸ್ತಿ ಏನ್ ಇಷ್ಟ? ನಾನು ನಾನ್ ವೆಜ್ ತಿನ್ನೋದ್ರೊಳಗ ಏನು ಜಾಸ್ತಿ ಇಷ್ಟ ಅನ್ನೋದು ಚಿಕನ್, ಮಟನ್, ಫಿಶ್. ಮೂರ್ಯಾವ ನೀವು? ಹೊಡೆದಳು ನನಗೂ ಹಾ. ಗೊತ್ತಿತ್ತ ಗೊತ್ತದ? ಮೂರೇ ಇಷ್ಟಪಡ್ತಾರೆ ಬಟ್ ಜಾಸ್ತಿ ಇದೇ ಇಷ್ಟಪಡೋದು ಕನ್ಫ್ಯೂಸ್. confuse ಅದ ನನಗೆ. ಇತ್ತೀಚೆಗೆ ಎಲ್ಲಾನು ಇಷ್ಟಪಡ್ತಾರೆ. ಪಟ ಪಟ ಆನ್ಸರ್ ಮಾಡ್ರಿ ಯಾರೊಬ್ರು. ಚಿಕನ್ ನಾನ್ ನೀಲಿ ಫಸ್ಟ್ ಇವ್ರು ಬರ್ತದ, ನೀವ್ ಹೇಳ್ರಿ. ನಾ ಅದೇ ಹೇಳಿದ್ನಿ. ಏನ್ ಎಲ್ಲಿ ಹೇಳಿದ್ರಿ? ಅದೇ ಹೇಳ್ಬೇಕು ಅನ್ಕೊಂಡೆ. ಹೇಳಿ ಫಸ್ಟ್. ಬೇಡ ನಾನು ಚೇಂಜ್ ಮಾಡ್ತೀನಿ. ಈ ಹೇಳಕ್ ಅದು ಚಿಕನ್ ಅನ್ಕೊಂಡ ಫಿಶ್. ನೀವು ನಾ ಚಿಕನ್ ಬಿಡ ಒಂದಾಟ. ನಾ ಹೇಳಿದ್ರೆ ಗೈಸ್ ಇದೇನಪ್ಪ ಅಂದ್ರೆ ನಾನು ಫಿಶ್ ತಿತ್ತೀನಿ ಬಟ್ ಅಷ್ಟೊಂದು ಇಷ್ಟ ಇಲ್ಲ. ನೋಡಿ ನೋಡಿ ಹಳ್ಳಕ್ ಬಿದ್ದಳು. ಆ ಮಟನ್ ತಿಂತೀನಿ ಬಟ್ ಅಷ್ಟೊಂದು ಇಷ್ಟ ಇಲ್ಲ. ಚಿಕನ್ ಮಾತ್ರ ಆಲ್ಮೋಸ್ಟ್ ಭಾಳ ಜಾಸ್ತಿ ತಿನ್ನೋದು. ಸೊ ಇನ್ನೊಂದು ಹೊಡ್ಲ ಗೈಸ್. 10ನೇ ಕ್ವಶನ್ ಬಂದೀನಿ. 10ನೇ ಕ್ವಶನ್ ಗೈಸ್, ಇದು ನನ್ನ ಸ್ಕೂಲ್ ಟೈಮಿಗೆ ಹೋಗುತ್ತಾ. ಸ್ಕೂಲ್ ಟೈಮಿಗೆ ಅಂದ್ರೆ ಇವ್ರಿಗಿನ ಭಾಳ ಗೊತ್ತಿರುತ್ತೆ. ಇವ್ರಿಗಿನ ಭಾಳ ಗೊತ್ತಿರುತ್ತೆ ಗೈಸ್. ನಾನು ಹೈಸ್ಕೂಲ್ ಇರುವಾಗ ನನ್ನ ಫೇವ್ರೇಟ್ ಟೀಚರ್ ಯಾರು? ನಾನು ಹೇಳ್ತಾ ಬರಲ್ಲ ಗೈಸ್ ಫಸ್ಟ್. ಕನ್ನಡ ಮ್ಯಾಮ್. ನಿಮ್ಮ ಕಡೆ ಕನ್ನಡ ಮ್ಯಾಮ್ ಸಕ್ಸಸ್ಫುಲ್ ಆಗಿ ಕರೆಕ್ಟಾಗಿ ಆನ್ಸರ್ ಕೊಟ್ರು ಗೈಸ್. ಇಬ್ಬರು ಕರೆಕ್ಟಾಗಿ ಆನ್ಸರ್ ಕೊಟ್ರು. ಬಟ್ ಕರೆಕ್ಟ್ ಇದ್ರು ಹೊಡಿಬಾರ್ದಿತ್ತು. ಕರೆಕ್ಟ್ ಇದ್ರೆ ಹೊಡಿತೀವಿ ನಾವು. ಇದೇ ಆಟ. ಫಸ್ಟ್ ಇಲ್ಲಿ ಮುಟ್ಟೋದಿರ್ತದ ಗೈಸ್. ಹೌದು, ಹೈಸ್ಕೂಲಲ್ಲಿ ನಾನು ಜಾಸ್ತಿ ಫೇವ್ರೇಟ್ ಅಂದ್ರೆ ಕನ್ನಡ ಮೇಡಮ. ಸೊ ಸ್ವೀಟಿ ಮೊದಲು ಒಳಗೆ ಹಾಕಿ ಸ್ವೀಟಿ ಒಳಗೆ ಹೋದ ಅಂದ್ರೆ ದಾಂಧಲಿ ಮಾಡಿ ಎಬ್ಬಿಸ್ಬಿಡ್ತಾಳ. ಅಂದ್ರೆ ಏನಿಲ್ಲ ಗೈಸ್, ತಿರುಗಾಡಕ್ಕೆ ಇಲ್ಲೆಲ್ಲ ದಾಂಧಲಿ ಮಾಡ್ತಾಳ. ನನಗೆ ಗೊತ್ತಾ ಗೈಸ್, ಚಿಕ್ಕಪಡೆ ದಾಂಧಲಿ ಮಾಡ್ತಾಳೆ ಹಂಗೆ. ಸೊ ಅದಕ್ಕೆ ನನ್ನ ಫೈನಲ್ 11. ಇನ್ನೂ ಒಂದು ಫೈನಲ್ ಆನ್ಸರ್ ಕ್ವಶನ್ ನಾನು 3 ಅದು 3, ನಿನ್ನೂ 5 ಏನು? 5. ಅಯ್ಯಪ್ಪು ಸೋಲ್ಸಪ್ಪ ಹುಡುಗಿದು. ಯಾಕಿದು ಫೈನಲ್ ಕ್ವಶನ್ ಏನು ರೆಡಿ ಮಾಡಿ 11 ಮಾಡಿದ ಗೈಸ್. ಇವ್ರದಲ್ಲ 3 ತಪ್ಪು ಹೇಳ್ಯಾರ. ನನ್ನ ಲೈಫಿನ ಫಸ್ಟ್ ಐಫೋನ್ ಯಾವುದು? ಐಫೋನ್ ಯಾವ್ದು ತೇನಿ ಅದೈತಲ್ಲ, ಯಾವ್ದು ಹೇಳ್ಬೇಕು ನೀ. ಅದೇ ಐಫೋನ್ 12. ನಂಗೆ ಗೊತ್ತಿಲ್ಲ. ಹೌದು ಗೈಸ್, ಐಫೋನ್ 12. ಗೈಸ್ 11வது ಕ್ವಶನ್ ಈಗ ಐತಲ್ಲ, ಓನ್ ಆಗಿ ಕೇಳ್ತೀನಿ. ಓನ್ ಆಗಿರೋ ಕ್ವಶನ್ಸ್ಗಳು ಮಾಡಿ ಗೈಸ್. ನಾನು 10th ಪಾಸ್ ಆಗೋಣ. ನನ್ನ ಸ್ವಂತ ದುಡ್ಡೊಳಗೆ ಫಸ್ಟ್ ಒಂದು ಫೋನ್ ತೊಗೊಂಡೆ. ಅದು ಯಾವ್ದು ಕಂಪನಿ? ಹೇಳವ ಕಂಪನಿ. ರಿಯಲ್ಮಿ. ರಿಯಲ್ಮಿ. ಎದ್ರ ತಗೊಂಡಿದ್ ಕೇಳು. ರಿಯಲ್ಮಿ ಗೈಸ್, ಮಾತಾಡ್ದೆ ನಂಗೆ ಗೊತ್ತೇ ಇಲ್ಲದು. ಗೈಸ್ ರಿಯಲ್ಮಿ 5 ಅದು 4 ಅದು ಏನೇ 3 ಇದ್ದು. ತಪ್ಪು ಬೇಡ, 3 ಆಗಿತ್ತು. ಆಮೇಲೆ ಇನ್ನೇಗೆ ಏನು ಕನ್ನಡ ಮೇಡಮ್. ಕನ್ನಡ ಮೇಡಮ್ ಒಂದು ಹೇಳಿದೆ, ಮತ್ತೆ ಇದು ರಿಯಲ್ಮಿ ಒಂದು ಹೇಳಿದೆ ಅಲ್ಲ. ಫಸ್ಟ್ 3 ಆಗಿದ್ದು. ಹೌದೌದು. ಎಷ್ಟು ಹಂಡ ಅದಾರ ನೋಡಿ ಗೈಸ್. ಗೈಸ್ ನೀವೇ ಗೊತ್ತಾಗಿರುತ್ತೆ, ಇವ್ರು 5 ತರ. ನನಗಂತೂ ಗೊತ್ತಿಲ್ಲ. ಇಲ್ಲಿ ಮ್ಯಾಗ ನಂಬರ್ ಹಾಕಿದೆ ನಾನು. ನಂಬರ್ ಹಾಕ್ನಿ, ಬೇಕಾದ್ರೆ ಎಡಿಟ್ ಮಾಡಾಗ ನಾ ಆನ್ಸರ್ ಎಡಿಟ್ ಹೇಳಿ ನಂಬರ್ ಹಾಕ್ತೀನಿ. ನೋಡಮ್ಮ ಗೈಸ್, ನಿಮಗೆ ಗೊತ್ತಾಗಿರುತ್ತೆ ಗೈಸ್. ಐದು, ನನಗಂತೂ ಐದು, 4 ನಂದು ಅನ್ಸಿದೆ, 5 4 ಇವ್ರು 5 ಅಂತಾರ ಗೈಸ್. ಈಕ್ವಲ್ ಆಗ್ಯದ. ಈಗ ಈಕ್ವಲ್ ಆಗ್ಯದ. ಸೊ ಇವಾಗ ಐತಲ್ಲ ಇನ್ನೊಂದು ಮೇನ್ ಆಗಿರೋ
ಫೈನಲ್ ಕ್ವಶನ್ ಕೇಳ್ತೀನಿ ಗೈಸ್. ಇದು ಫೈನಲ್ ಲಾಸ್ಟ್ ಫೈನಲ್ ಕ್ವಶನ್. ಸೊ ಇದಕ್ಕ ಯಾರು ಆನ್ಸರ್ ಮಾಡ್ತಾರ ಅವ್ರು ವಿನ್ ಆಗ್ತಾರ. ನನಗಂತೂ ಸೋಲಕ್ ಇಷ್ಟ ಇಲ್ಲ. ಯಾರು ಸೋಲ್ತಾರ ಅವ್ರಿಗೆ ಪನಿಷ್ಮೆಂಟ್ ಇರುತ್ತ. Punishment ತಗೊಳೋದು ಇಷ್ಟ ಇಲ್ಲ. ಲಾಸ್ಟ್ ಮೂಮೆಂಟ್ ಉಲ್ಟಾ ಹೊಡಿತೇನ ನನ್ ಚಿಂತೆ ಐತೆ. ನನಗೆ ನಾನು ಯಾವ ಊರಲ್ಲಿ ಹುಟ್ಟಿನಿ? ಆಯ್ತು ಗೈಸ್, ಇದು ಐದು. ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು. ನೀ ಯಾವ ಊರಾಗ ಹುಟ್ಟಿ? ಯಾವ ಊರಾಗ ಹುಟ್ಟಿನಿ? ಹ್ಮ್ ಯಾವ ಊರಲ್ಲಿ ನಾ ಹುಟ್ಟಿನಿ? ಯಾವ ಊರನವಲ್ಲ ನಾ, ಯಾವ ಊರಲ್ಲಿ ಹುಟ್ಟಿನಿ? ಹುಟ್ಟಿದ ಒಟ್ಟಿದೆ ಹೇಳಕ್ಕಿಲ್ಲ, ಹುಟ್ಟಿದ ಊರ ಯಾವ ಊರಾಗ ಹುಟ್ಟಿ ಅಂತೇಳಿ. ನಾ ರಿಯಲ್ ಆಗಿ ಎಲ್ಲಿ ಹುಟ್ಟಿನಿ? ಅರ್ಥ ಆಗಲ್ಲ. ಹಾ ಎಸ್. ನಾ ಹೊಡ್ದಿನ್ ಫಸ್ಟ್ ಅಲ್ಲಿ. ಬಿಜಾಪುರ ಫಸ್ಟ್. ಇವರಿಬ್ಬರು ಜಗಾಡಕತ್ತಾರ, ನಾ ಯಾರಿಗೆ ಹೇಳಿ? ಬೇರೆ ಕ್ವಶನ್ ಬೇರೆ. ತುತ್ತ ಮುತ್ತ ಎತ್ತ ಅನ್ನಗಾತ ಗೈಸ್. ಸೊ ಅದಕ್ಕ ಇಬ್ರದ್ದು ಕರೆಕ್ಟ್ ಅದ. ಮತ್ತ 6 ಪಾಯಿಂಟ್ ಆಯ್ತು. ಹೋಗ್ಲಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ಇಬ್ಬರಿಗೆ ಗೊತ್ತದ ಅನ್ಕೊಂಡಿನಿ. ಸೊ ಕೇಳ್ತೀನಿ ಈಗ. ಆರಾಮದಿರಲ್ಲ? ಅದೇ ಥಿಂಕ್ ಮಾಡಕತ್ತೀನಿ ಗೈಸ್. ಇಷ್ಟೊತ್ತನ ಬರ್ದಿನಿ. ನಾವು ಇವಾಗ ಅಂದ್ರೆ ಎಲ್ಲರಿಗೂ ಗೊತ್ತದ ಇದು ಕ್ವಶನ್. ನಾವು ಫ್ಯಾಮಿಲಿ ಟ್ರಿಪ್ ಮಾಡ್ಬೇಕು ಅನ್ಕೊಂಡಿದ್ವಿ ಫಸ್ಟ್ ಇಲ್ಲಿ ನೋಡೋರು ಗೈಸ್. ಫಸ್ಟ್ ಟ್ರಿಪ್ ಅನ್ಕೊಂಡಿದ್ವಿ ನಾವು. ಅದು ಎಲ್ಲಿ? ಎದು ಫಸ್ಟ್ ಟ್ರಿಪ್? ಅವರು ಫಸ್ಟ್ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಂತಿದ್ದು ಆಲ್ಮಟ್ಟಿ ವಾಟರ್ ಪಾರ್ಕ್ ಅನ್ಕೊಂಡಿದ್ರು. ಆಮೇಲೆ ಅಲ್ಲಿ ವಾಟರ್ ಪಾರ್ಕ್ ಅದೆಲ್ಲ ನೋಡಿ ಟ್ರಿಪ್ ಅಂತಂದ್ರೆ ದಾಂಡೇಲಿ. ನಾನು ದಾಂಡೇಲಿನೇ ಅನ್ಕೊಂಡಿದ್ದೆ. ಆದ್ರೆ ನನಗೆ ಪನಿಷ್ಮೆಂಟ್ ತಗೋದು ಇಷ್ಟ ಇದೆ. ಏಳಿಲ್ಲಪ್ಪ, ಇನ್ನೊಂದ್ ಏಳು. ಅಯ್ಯಪ್ಪೋ, ಚಂದನ ಏಳು ಬ್ಯಾಡ್ ಶಿಲ್ಪ. ನಮ್ಮ ಮನ್ಯಾಗ 7 ಪಾಯಿಂಟಿಗೆ ಒಪ್ಕೊಳ್ಳಲ್ಲ. ಸೊ ಇನ್ನ ಕ್ವಶನ್ಗಳು ಹೋಗ್ತಾವ ಮುಂದಕ್ಕೆ. ಎಷ್ಟು ಹೋಗ್ತಾವ ನೋಡ್ರಿ ಗೈಸ್ ನೀವು. ಗೈಸ್ ಇವಾಗ ಎಷ್ಟು ಅರ್ಥ ಮಾಡ್ಕೊಂಡು ನೀವ ನೋಡ್ತೀನಿ. ಹೇಳೋಣಿ ಕ್ವಶನ್ ಕೇಳ್ತೀನಿ. ಕ್ವಶನ್ ಆನ್ಸರ್ ಮಾಡಿ ಫಸ್ಟ್ ನೀವು. ನಾ ಗೆದ್ದಿನ್ ಬಿಡ ಆಲ್ರೆಡಿ. ಈಗ ಇಂಟೆಲಿಜೆಂಟ್ ಹಂಗ ಯಾಕೆ ಇನ್ನೊಂದ್ ಕ್ವಶನ್ ಆಯ್ತವ. ಇನ್ನೊಂದು ಕ್ವಶನ್ ಆಗಿದೆ. ನೀ ಯಾರದ ಗೈಸ್, ಇನ್ನೊಂದು ಕ್ವಶನ್ ಆಗಿ ಆನ್ಸರ್ ಮಾಡಿದ್ರೆ 7 1 ಬರ್ತಾವ. ಮತ್ತೆ ಆಫೀಸ್ ಅದ ಹಂಗ ಜಗದಾಗ ಚಂದನ. ಮತ್ತೆ ಮುಂದೆ ನೆಕ್ಸ್ಟ್ ಒಂದು ಎರಡು ಬರ್ತಾವ. ಪಕ್ಕ ಗೊತ್ತಾಗುತ್ತಾ? ಆಯ್ತು, ಈ ಸತಿ ನಾನೇ ಆನ್ಸರ್ ಹೇಳೋದು. ನೀನೇ ಮುಗಿದು ಗೈಸ್. ನಾನು ಬಳಗಾರ ಆಗಿ ಡ್ಯಾನ್ಸ್ ಮಾಡಿದ್ದೆ ಪ್ರತಿಭಾ ಕಾರಂಜಿ ಒಳಗ. ಅವಾಗ ನಾನು ಎಷ್ಟನೇತಿದ್ದೆ? ಗೊತ್ತಿಲ್ಲ. ಏನ್ ಯಾವ್ದೇ ಗೆಸ್ ಪ್ರಕಾರ 6th ನನಗರ 5th ಅನಿಸ್ತು. ನಿನಗೇನು ಅನಿಸ್ತದ? 6th ನನಗೆ 5th. 6th ನೀ ಹೇಳಿದ್ ಮುಗೀತು. ಈಗ ಈ ಸದಾ ಅದ ವಿಡಿಯೋಲಿ ಕಟ್ಟಲಿ. ಗೈಸ್ ಇಷ್ಟೊತ್ತನ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಇಷ್ಟೊತ್ತನ ಗೈಸ್ ಡಿಸ್ಕಸ್ ಮಾಡಿದ್ವಿ. ಯಾಕಪ್ಪ ಅಂದ್ರೆ ಅದು ಹಿಂಗ ನನಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ತಪ್ಪ ಆನ್ಸರ್ ಹೇಳ್ಕೊಟ್ರೆ ಗೈಸ್. ನಾನು 5ನೇ ಕ್ಲಾಸ್ ಇದ್ದೆ ಗೈಸ್. ನಾನು ಬಳಗಾರಾಗಿ ಡ್ಯಾನ್ಸ್ ಮಾಡಿದ್ದೆ ಅಂದ್ರೆ ಪ್ರತಿಭಾ ಕಾರಂಜಿ ಒಳಗ. ಸೊ ಅವಾಗ ಐತಲ್ಲ ನಾನು 5ನೇ ಕ್ಲಾಸ್ ಇದ್ದೆ. ನಮ್ಮ ತಂಗಿ 1 ಪಾಯಿಂಟ್ ಆಗುತ್ತಾ. ಸೊ ಇಬ್ರು 7-7 ಈಚ್ ಆಗ್ಯದ. ಸೊ ಅದಕ್ಕೆ ಇನ್ನೊಂದು ಪಾಯಿಂಟ್ ಲಾಸ್ಟ್ ಫೈನಲ್ ಆಗಿರೋ ಒಂದು ಕ್ವಶನ್ ಕೇಳ್ತೀನಿ. ಆ ಕ್ವಶನ್ ಇವರು ಲೇಟ್ ಮಾಡ್ಬೇಡ, ಅವ್ರಿಗೂ ಕಹಿಸ್ಬೇಡ. ನಾನು ಮದುವೆ ಆಗಿರೋ ಡೇಟ್ ಯಾವ್ದು? ಈ ಕಡೆ ಬಿದ್ದು ಡೇಟ್, ಈ ಕಡೆ ಬಿದ್ದು ಡೇಟ್, ಈ ಕಡೆ ಬಿದ್ದು ಡೇಟ್. 5 ಅಷ್ಟೇ ಅಲ್ಲ, ತಿಂಗಳು 5 ಮತ್ತೆ ಇದು ಹೇಳ್ಬೇಕಲ್ಲ. ಫೆಬ್ರವರಿ 5ನೇ ತಾರೀಕು ಅಲ್ಲ? ಮತ್ತೇನು 2026. ನೀ ಹೇಳ. ಗೈಸ್ ಅದೆಲ್ಲ ನಿಮಗ ಮುಂದೆ ನಾವು ಲವ್ ಸ್ಟೋರಿ ಬ್ಲಾಗ್ ಮಾಡ್ತಾ ಹೇಳಿವಲ್ಲ ಅವಾಗ ಬರ್ತಾವ. ಎಲ್ಲ ಅವ್ರದೆಲ್ಲ ಡೇಟ್ ರಿಜಿಸ್ಟರ್ ಅದೆಲ್ಲ ಡೇಟ್ಗಳು ಸಪ್ರೇಟ್ ಆಗಿ ಬರ್ತಾವ. ಇವಾಗ ಐತಲ್ಲ ತಪ್ಪದ ಆನ್ಸರ್ ಕೊಡ್ತಾವ ಗೈಸ್. ಮದುವೆ ಆಗಿದೆ, ನೀ ಹೇಗಿದ್ದಿಲ್ಲ ಮದುವೆ? ಅದು ಇವ್ರಿಗೆ ಹೋಗ್ತದ. ನಾ ಗೆದ್ದೆ ಡ್ಯಾನ್ಸ್ ಹೊಡಕತ್ತು ಡಿಂಗಡಿಂಗ ಐಸದೈತಿ ಗೈಸ್.
ಸಕ್ಸಸ್ಫುಲ್ ಆಗಿ ವಿನ್ ಆದವರು ಕುಣಿಲಾಕ್ ಬರ್ಲಿಕ್ಕ ನೆಲ ಡೊಂಕ ಈ ಹೊಡಿದ್ರ ಲೇಟ್ ಆತಿತ್ತು ನಾನು ಹಿಂಗೆ ಹಿಡ್ದಿರ್ತೀನಿ ನಾನು ಕರೆ ಎಷ್ಟ ಆನ್ಸರ್ ಗೊತ್ತಿದ್ರು ಹೊಡೆದ್ ಲೇಟ್ ಮಾಡಿದ್ದೀನಿ ನಿನ್ ತಪ್ಪ ನಾನ್ ತಪ್ಪ ಏನು ನಂದಿ ತಪ್ಪತ್ತೆ ಹೇಳಕ್ ತಪ್ಪು ನಿಂದು ಗೈಸ್ ಗೈಸ್ ಇವಾಗ ಪನಿಷ್ಮೆಂಟ್ ಏನು ಸಕ್ಸಸ್ಫುಲ್ ಆಗಿ ವಿನ್ ಆದವರು ನಮ್ಮ ತಂಗಿ ನಾ ಪನಿಷ್ಮೆಂಟ್ ತಗೊಳಲ್ಲ ಸಕ್ಸಸ್ಫುಲ್ ಆಗಿ ವಿನ್ ಆದವರು ನಮ್ಮ ತಂಗಿ ಅವರು ಚಪ್ಪಾಳೆ ಬರೋರು ನೋಡ್ರಿ ಗೈಸ್ ಒಂದು ಪಾಯಿಂಟ್ ಇಂದ ವಿನ್ ಆದ್ರು ಅದು ಒಂದೊಂದು ಪಾಯಿಂಟ್ ಹೇಳ್ಕೊತ ಹೋಯ್ತು ಹೈ ಲೆವೆಲ್ ಇದ್ದೆ ಗೈಸ್ ಹೈ ಲೆವೆಲ್ ಆಗಿ ಹೋದಲ್ ಕೆಳಗೆ ಸೀದಾ ಗೈಸ್ ಇವಾಗ ಇವರಿಗೆ ಪನಿಷ್ಮೆಂಟ್ ಬಂದ್ಬಿಟ್ಟು ಪನಿಷ್ಮೆಂಟ್ ತರ್ತೀನಿ ತಡ್ರಿ ಪನಿಷ್ಮೆಂಟ್ ತಂದು ತೋರಿಸ್ತೀನಿ ನಿಮ್ಗೆ ಲೂಸರಿಗೆ ಪನಿಷ್ಮೆಂಟ್ ಕೊಡುವ ಸಮಯ ಪನಿಷ್ಮೆಂಟ್ ಭಾಳ ಕ್ರೇಜಿ ಆಗ್ಯದ ಗೈಸ್ ಭಾಳ ಕ್ರೇಜಿ ಆಗ್ಯದ ನೋಡ್ರಿ 1 2 ನೋಡ್ರಿ ಗೈಸ್ ನನಗೆ ಕೈ ಸಿಗಲ್ಲ ಹಿಂದೆ ಕೂತ್ ನೋಡಿ ನಿನಗೆ ನೀನೇ ತಿನ್ ನಿನ್ನ ಬಲೆ ಬರ್ತದ ನನಗೆ ಏನು ತಿನ್ನಾವು ಕೂಡ ಕೊಡಬೇಡಿ ಪ್ಲೀಸ್ ಮತ್ತೆ ಕೂಡ ಕೊಡ್ಲಿ ಏ ಇಲ್ಲ ಗೈಸ್ ಇದ್ರಾಗ ಏನಂತ ನೋಡಲ್ಲ ನೀವೇನ್ ಟೆನ್ಷನ್ ತಗೋಬೇಡ ತಿನ್ಸಿ ತಿನ್ನಿಸ್ತೀನಿ ಗೈಸ್ ಸೋತವ್ರಿಗೆ ಪನಿಷ್ಮೆಂಟ್ 2 ಮೆಣಸಿನಕಾಯಿ ತಿನ್ನೋದು ಅಂತ ಹೇಳಿ ಕೊಟ್ಟಿದ್ದೆ ನಾನು 2 ಬೇಡ ಗೈಸ್ 1 ಮೆಣಸಿನಕಾಯಿ ತಿನ್ಬೇಕು ಅವ್ರು ಪೂರ್ತಿ ಮೆಣಸಿನಕಾಯಿ ತಿನ್ಬೇಕು ಸಿಕ್ಕಾಪಟ್ಟೆ ಖಾರ ಇರ್ಲಾಕ ಹೆಂಗೆ ಕಿರಾಕ ನೀ ನಾನು ಹೆಂಗ ನಮ್ಮ ಏನಂತಾರ ಅದಕ್ಕ ನೀ ನನಗೆ ಹೆಂಗ ಅರ್ಥ ಮಾಡ್ಕೊಂಡಿಲ್ಲ ಮದ್ವಿ ಡೇಟ್ ಮದುವೆ ಡೇಟ್ ಮದುವೆ ಡೇಟ್ ಗೈಸ್ ಮದುವೆ ಡೇಟ್ ಅಂತಾರಲ್ಲ ಗೊತ್ತಿಲ್ಲ ಗೈಸ್ ನನಗೆ ಯಾರು ಗೊತ್ತದಲ್ಲ ಅದ ಲೇಟ್ ಮಾಡಿ ಏನ್? ಬಿಡದ್ರ ಗೈಸ್ ಸಕ್ಸಸ್ಫುಲ್ ಆಗಿ ಇದು ಚಿತ್ತ ನನಗೆ ಗೊತ್ತಿಲ್ಲ ಪಾರ್ಟ್ನಾಗ ಹಿಂಗೆಲ್ಲ 1 2 3 ಸ್ಟಾರ್ಟ್ ಗರ 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 ಮಲ್ಕೊಂಬಿಡು ಹೋಲಿ ತಗೋ 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 ಹಂಗಿಸ್ಬಿಡ್ತು ತಗೋ 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 ಕೈ ತೆಗಿ ಕೈ ತೆಗಿ ಕೈ ತೆಗಿ ಏ ನೆತ್ತಿಗೆ ಇರ್ತಲೆ ಕೈ ತೆಗೀನಿ ಹಾ ನುಂಗು ನುಂಗು ನಂಗೆ ಕರ 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 ಏ ಕರ ಗೈಸ್ ಇವರು ಗೊತ್ತಾಯ್ತು ನಮಗ ಇವ್ರು ಮೆಣಸಿನಕಾಯಿ ತಿನ್ನೋದ್ರೊಳಗೆ ಸೋಲ್ತಾರ ಅಂಡ್ ಸೋತಿರ್ತಾರಲ್ಲ ಸೊ ಮತ್ ನಮ್ಗೆ ಹೆಂಗ ಅನಿಸ್ತ ಪಾಪ ಅನ್ಸ್ಬೇಕು ಮುಗಿತು ತವರ್ ಅನ್ಕೊಂಡ್ರ ಮುಗಿಲಕ್ ನಾವ್ ಬಿಡಲ್ಲ ಈ ಫುಲ್ ನಿಂಬೆ ಹಣ್ಣನ ತಿನ್ಬೇಕು ನೀವು ಅದು ಏನ್ ಹೇಳಪ್ಪಿಲ್ಲ ಪನಿಷ್ಮೆಂಟ್ ಟೈಪ್ ಯೂಸ್ ಮಾಡಿ ಜ್ಯೂಸ್ ಮಾಡ್ಕೊಡ್ತೇವೆ ನಾವು ಊಟ ಅನ್ನ ಸಾಂಬಾರ್ ಹಿಂಗ್ ಪೂರಾ ಕಡ ಕಡ ಮೆಲ್ಕೊಂಡ್ ತಿನ್ಬೇಕು ಹಿಂಗ್ ನುಂಗ್ಬೇಕದು ಸೀದಾ ಕಡ್ಕೊಂಡ್ ತಿನ್ನೋ ನೀನು ಕಡ್ಕೊಂಡ್ ತಿನ್ನು ಚಾಲೆಂಜ್ ನಿನ್ಗೆ ಕುಡಿಲಕ್ ಕೊಡ್ತೀನಿ ಹೆಣ್ಣ ಕುಡ್ಲಕ್ ಕೊಟ್ಟಿನಿ ನಿನಗ ಅಲ್ಲಿ ಕ್ಯಾಮ್ರಾ ನೋಡು ಗೈಸ್ ನಾನು ಇಲ್ಲೆಲ್ಲ ಏನಂತಾರ ತುಟ್ಟಿಗೆಲ್ಲ ಇದು ಆಗ್ಯಾವ ಈ ಸದ್ದ ಕಡಿದಂದ್ರ ಕದಕ್ ಹತ್ತಂದ್ರ ಬಾಳ ಬ್ಯಾನ್ ಆಯ್ತು ಆಟ ಟೈಪ್ ಹಸ್ಬೆಂಡ್ ಅದರಿಂದ ಅನ್ಕೊಂಡಿರಲಿಲ್ಲ ಆಟ ಟೈಪ್ ಮೆಣಸಿನಕಾಯಿ ವಾಮಿಟ್ ಬಂದಂಗ ಆಯ್ತು ಅದಕ್ಕೆ ಹುಗುಳಿ ಬಂದ್ರೆ ವಿಡಿಯೋ ಹೆಂಗ್ ಮಾಡ್ತಾರ ಅಂದ್ರೆ ಇದು ತಗೊಂಬಂದ ಗೈಸ್ ಇದೇ ಜಾಗದ ನಮ್ಮ ತಂಗಿದ ನಮ್ಮ ತಂಗಿಗೂ ಬಿಡ್ತಿದ್ದಿಲ್ಲ ಹೇಳ್ತಿ ದೊಡ್ಡ ಹೀರೋಣಿನಿ ತಿನ್ನು ಗಬ ಗಬ ತಿನ್ನು ಈಗ ಒಟ್ಟು ಬಾಯಾಗೋ ಪೂರಾ ಕಟ್ ಕಟ್ ಮೆಲಿಸ್ ಇರ್ತಾವ ಹೊಡಿ 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 ಅವಳು ಚೂಸ್ಕಿಲ್ಲ ಬ್ಯಾನ್ ನೀರ್ ಬರಕ ಈಗ ಹೊಟ್ಟೆ ಹಾಕೊಂಬಿಡಿ ಈಗ ರಸ ತಾನೇ ಹೋಗ್ತದೆ ಎಂಜಾಯ್ ಮಾಡ್ಕೊ ತಿನ್ನೋದಿಲ್ಲ ಉಪ್ಪು ಮಾತಾಡಿ ಹೌದಲ್ಲ ತಿನ್ ಗಬ ಗಬ ತಿನ್ ಗಬ ಗಬ ತಿನ್ ಯಪ್ಪ ನನಗೆ ಅಂತ ನೋಡಕ್ ಹಚ್ಚಿಯಪ್ಪ ಒಟ್ಟು ಬಾಯ ಹಾಕೋರ ಫುಲ್ಲ ಈಗ ನೆಕ್ಕೋತ್ ಕೂತಳಿಗಿ ನಿನಗೆ ಏನ್ ಹೇಳ್ತೀನಿ ಶಿಲ್ಪ ಸೊಟ್ಟೆ ಅಂತ ತಿತ್ತಿದೇನಿ ಬಾಯ ಮೆಲ್ತ ಮೇಲೆ ಒಟ್ಟು ರಸಗೊಂಡು ನುಂಕೆ ಒಳಗೆ ಹೊರಗೆ ತಗೊಬಿಡೋದು ಒಟ್ಟು ಹಾಕೋ ಹಾಕೋ ಹಾ ಕೈ ತೆಗಿಯಲಿ ರಿಯಾಕ್ಷನ್ ಗೊತ್ತಾಗ್ಬೇಕು ನಿಮ್ದು ನಾವು ತಿನ್ನಂಗಲ್ಲ ತುಲ ಮರ ನೋಡಿಕೆರೆ ಓಕೆ ಹೆಂಗಿತ್ತು ಪನಿಷ್ಮೆಂಟ್ ಹೆಂಗಿತ್ತು ಆಡ್ಬೇಕಪ್ಪ ಚಂದಾಗೆ ಪನಿಷ್ಮೆಂಟ್ ಎಲ್ಲಾರ ಚಂದ ಇರ್ತದನು ಪನಿಷ್ಮೆಂಟ್ ಯಾವ ಚಂದ ಇರಲ್ಲ ಗೈಸ್ ನೆಕ್ಸ್ಟ್ ಟೈಮ್ ಆಯ್ತಾರೆ ಹಾಗಲಕಾಯಿ ಜ್ಯೂಸ್ ರೆಡಿ ಮಾಡ್ತೀವಿ ವೈಮಕ್ಕೆ ಕುಡಲ್ಲ ಬಿಡಲ್ಲ ನನಗೆ ಬರ್ತದ ಒಟ್ಟು ಹಾಗಲಕಾಯಿ ಜ್ಯೂಸ್ ಅಂದ್ರೆ ವಿಡಿಯೋದಾಗೆ ಬರಲ್ಲ ಬರಲ್ಲ ತಿನ್ನಿಸ್ತೀನಿ ಹಿಡ್ಬೇಕಾರೆ ಅವತ್ತಿನ ನೆನಪು ಮಾಡ್ಕೊಂಡ್ರ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀವಿ ಫೈನಲ್ ಆಗಿ ನಮ್ಮ ಸಿಸ್ಟರ್ ಅವ್ರು ಗೆದ್ರು ನಮ್ಮ ವೈಫ್ ಅವ್ರು ಸೋತರು ನಮ್ಮ ಸಿಸ್ಟರ್ ಅವ್ರು ಗೆದ್ದವರು ಇವ್ರ ಎತ್ತಲ್ಲ ಪನಿಷ್ಮೆಂಟ್ ಗೈಸ್ ಇಲ್ಲ ಒಂದು ಕಪ್ ಅಂದ್ ನೋಡ್ರಿ ಇಲ್ಲಿ ನಿಮ್ ಕಣ್ಣಿ ಕಾಣ್ತಿರ ಸಾಕು ಕಿರೀಟ ತಲೆಗೆ ಇಡ್ಬೇಕಲ್ಲ ಕಿರೀಟ ಅಲ್ಲದು ಕಪ್ ಅದ ತೆಳ ಬಿತ್ತು ನೋಡಿ ಯಾವತ್ತು ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ನಡೆಸಿತ್ತು ಎಲ್ಲರಿಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ
ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್. ಜೈ ಹಿಂದ್. बकरा बकरा